ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಾನು ಹೊಡಿತೀನಿ ನೀನು ಸಮಾಧಾನ ಮಾಡು ಅಂತ ಅಂದಂಗೆ ಅಮೆರಿಕ ಮತ್ತು ಇಸ್ರೇಲ್ಗಳು ಇರಾನ್ ಜೊತೆ ಆಟ ಆಡ್ತಾ ಇರೋ ಹಾಗೆ ಕಾಣ್ತಾ ಇದೆ. ಇಲ್ಲಿ ಹೊಡಿತಿರೋದು ಇಸ್ರೇಲು, ಕದನ ವಿರಾಮ ಅಂತ ತೊಟ್ಲು ತೂಗ್ತಾ ಇರೋದು ಅಮೆರಿಕ. ಹೀಗಾಗಿ ಇರಾನ್ ಹಾಗೂ ಇಸ್ರೇಲ್ಗಳ ಮೇಲೆ ಇನ್ನೂ ಕೂಡ ಮಿಸೈಲ್ಗಳ ಮಳೆ ಆಗೋದು ನಿಂತಿಲ್ಲ. ಪ್ರಮುಖ ನಗರಗಳು ಟಾರ್ಗೆಟ್ ಆಗ್ತಲೇ ಇವೆ. ಇರಾನ್ನ ಲೀಡರ್ಗಳನ್ನ ಹೊಡೆದು ಹಾಕೋ ಭರದಲ್ಲಿ ಇಸ್ರೇಲ್ ಇದ್ರೆ ಯಾವಾಗ ಯಾರನ್ನ ಹೊಡಿತಾರೋ ಅನ್ನೋ ಭಯದಲ್ಲಿ ಇರಾನ್ ಇದೆ. ಇರಾನ್ ಸ್ಟ್ರೈಟ್ ಆಫ್ ಹಾರ್ಮೋಸ್ ಅಲ್ಲಿ ಆಯಿಲ್ ಟ್ಯಾಂಕರ್ಗಳ ಮೇಲಿನ ದಾಳಿಯನ್ನ ಹೆಚ್ಚು ಮಾಡಿದೆ. ಹಾಗಾದ್ರೆ ಟ್ರಂಪ್ ಅವರ 10 ದಿನಗಳ ಕದನ ವಿರಾಮದ ನಡುವೆ ಏನೆಲ್ಲ ಆಗ್ತಾ ಇದೆ? ಸಂಧಾನ, ಸಂಘರ್ಷ, ಕದನ ವಿರಾಮ ಅಂತಲೇ 10,000ಕ್ಕೂ ಹೆಚ್ಚು ಯೋಧರನ್ನ ಅಮೆರಿಕ ಮಧ್ಯಪ್ರಾಚ್ಯಕ್ಕೆ ಕಳುಹಿಸ್ತಾ ಇರೋದಾದ್ರೂ ಯಾಕೆ? ಇಸ್ರೇಲ್ನ ದಾಳಿಗಳು ಎಷ್ಟು ತೀವ್ರತೆಯನ್ನು ಪಡ್ಕೊಳ್ತಾ ಇವೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಒಂದ್ ಕಡೆ ಇರಾನ್ನಲ್ಲಿ ನರಕವನ್ನ ಸೃಷ್ಟಿ ಮಾಡ್ತೀವಿ ಅಂತ ಹೇಳ್ತಾ ಇರೋ ಅಮೆರಿಕ, ಮತ್ತೊಂದು ಕಡೆ ಸಂಧಾನಕ್ಕಾಗಿ 10 ದಿನಗಳ ಕಾಲ ನಾವು ಕದನ ವಿರಾಮವನ್ನ ಎಕ್ಸ್ಟೆಂಡ್ ಮಾಡಿದೀವಿ ಅಂತ ಹೇಳಿದೆ. ಇಲ್ಲಿ ಕದನ ವಿರಾಮ ಅನ್ನೋದು ಇರಾನ್ ಯುದ್ಧಕ್ಕಲ್ಲ, ಬದಲಾಗಿ ಇರಾನ್ನ ಪವರ್ ಸ್ಟೇಷನ್ಗಳ ಮೇಲಿನ ದಾಳಿಗೆ ಮಾತ್ರ ಅನ್ನೋದನ್ನ ಅಮೆರಿಕ ಸ್ಪಷ್ಟವಾಗಿ ಹೇಳ್ತಾ ಇದೆ. ಸೊ ಅಮೆರಿಕ ಹಾಗೂ ಇಸ್ರೇಲ್ನ ಪಡೆಗಳು ಇರಾನಿನ ಪ್ರಮುಖ ಪ್ರದೇಶಗಳ ಮೇಲೆ ದಾಳಿ ಮಾಡೋದಕ್ಕೆ ಇರಾನಿನ ಮಿಲಿಟರಿ ಇನ್ಫ್ರಾಸ್ಟ್ರಕ್ಚರ್ಗಳ ಮೇಲಿನ ದಾಳಿಯನ್ನೇನು ನಿಲ್ಲಿಸಿಲ್ಲ, ಅವು ಮುಂದುವರಿತಲೇ ಇವೆ. ಆ ದಾಳಿಗಳು ಕೂಡ ಎಷ್ಟರ ಮಟ್ಟಿಗೆ ತೀವ್ರವಾಗ್ತಾ ಇವೆ ಅಂದ್ರೆ, ಒಂದ್ ಕಡೆ ಟ್ರಂಪ್ ತಮ್ಮ ಟ್ರೂತ್ ಅಲ್ಲಿ 10 ದಿನಗಳ ಕದನ ವಿರಾಮ ಅಂತ ಹೇಳ್ತಾ ಇದ್ರೆ, ಮತ್ತೊಂದು ಕಡೆ ಇಸ್ರೇಲ್ ಇರಾನ್ನ ರಾಜಧಾನಿ ತೆಹರಾನ್ ಮೇಲೆ ದೊಡ್ಡ ಪ್ರಮಾಣದ ದಾಳಿಗಳನ್ನು ಮುಂದುವರೆಸಿದೆ. ಅಲ್ಲಿನ ಸರ್ಕಾರಿ ಕಟ್ಟಡಗಳು, ಕಚೇರಿಗಳು ಹಾಗೂ ಇನ್ನಿತರ ಮೂಲಭೂತ ಸೌಕರ್ಯಗಳನ್ನ ನಾಶ ಮಾಡ್ತಾ ಇರೋದಾಗಿ ಇಸ್ರೇಲ್ ಹೇಳ್ಕೊಳ್ತಾ ಇದೆ. ಕಳೆದ ರಾತ್ರಿ ಇರಾನಿನ ಬ್ಯಾಲಿಸ್ಟಿಕ್ ಮಿಸೈಲ್ ಪ್ರೊಡಕ್ಷನ್ ಸೈಟ್ಗಳನ್ನ ಟಾರ್ಗೆಟ್ ಮಾಡಿಕೊಂಡು ಇಸ್ರೇಲ್ ದಾಳಿ ಮಾಡಿದೆ. ಗುಪ್ತಚರ ಮಾಹಿತಿಯನ್ನ ಆಧರಿಸಿ ನಡೆದ ಈ ದಾಳಿ ಪಶ್ಚಿಮ ಇರಾನ್ನ ಹಲವಾರು ಭಾಗಗಳಲ್ಲಿ IRGCಗೆ ಸೇರಿದ ಆಯುಧಾಗಾರಗಳು, ಮಿಸೈಲ್ ಪ್ರೊಡಕ್ಷನ್ ಸೆಂಟರ್ಗಳು, ಇಂಡಸ್ಟ್ರಿಯಲ್ ಟೌನ್ಶಿಪ್ಗಳು ನಾಶ ಆಗಿವೆ. ಹಾಗೆ ಈ ಹಿಂದೆ ಇಸ್ರೇಲ್ ಬುಷಹರ್ ಮೇಲೆ ಕೂಡ ದೊಡ್ಡ ಪ್ರಮಾಣದ ದಾಳಿಗಳನ್ನು ಮಾಡಿತು. ಬುಷಹರ್ ಅಲ್ಲಿ ಇರಾನಿನ ನಾಗರಿಕ ಅಣುಸ್ಥಾವರ ಇದೆ. ರಷ್ಯಾದ ಸಹಭಾಗಿತ್ವದಲ್ಲಿ ಅವರದನ್ನ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಅದರ ಮೇಲೆ ಕೂಡ ಒಂದಷ್ಟು ಪ್ರೊಜೆಕ್ಟೈಲ್ಗಳು ಬಿದ್ದಿದ್ವು. ಹೀಗಾಗಿ ಅಲ್ಲಿ ಯಾವ ಮಟ್ಟದ ಸಮಸ್ಯೆಗಳುಂಟಾಗಿವೆ ಅನ್ನೋದನ್ನ ಪರಿಶೀಲನೆ ಮಾಡೋದಕ್ಕೆ ಇಂಟರ್ನ್ಯಾಷನಲ್ ಅಟೋಮಿಕ್ ಎನರ್ಜಿ ಏಜೆನ್ಸಿ ಇರಾನ್ಗೆ ಬಂದಿದೆ. ಈಗಾಗಲೇ ಆ ಅಣುಸ್ಥಾವರದಿಂದ ರಷ್ಯಾ ತನ್ನ ಸಿಬ್ಬಂದಿಯನ್ನ ಸ್ಥಳಾಂತರ ಮಾಡೋ ಪ್ರಕ್ರಿಯೆಯನ್ನು ಕೂಡ ಶುರು ಮಾಡಿದೆ. ಅಲ್ಲಿ ಇರಾನ್ ಹಾಗೂ ಅಮೆರಿಕದ ಪಡೆಗಳು ಮಾಡಿದ ದಾಳಿಯಲ್ಲಿ ಅಣು ವಿಕಿರಣದ ಸಾಧ್ಯತೆಗಳೇನಾದರೂ ಇವೆಯಾ, ಆ ಥರದ ಅಪಾಯ ಏನಾದರೂ ಉಂಟಾಗ್ತಾ ಇದೆಯಾ ಅನ್ನೋದನ್ನ ಈಗ ಇಂಟರ್ನ್ಯಾಷನಲ್ ಅಟೋಮಿಕ್ ಎನರ್ಜಿ ಏಜೆನ್ಸಿ ಪರಿಶೀಲನೆಯನ್ನು ಮಾಡುತ್ತೆ. ಒಂದು ವೇಳೆ ಅಲ್ಲೇನಾದರೂ ಸಮಸ್ಯೆಗಳುಂಟಾಗಿದ್ರೆ ಅದರಿಂದ ಅಣು ವಿಕಿರಣದ ಸಾಧ್ಯತೆ ಇರುತ್ತೆ. ಹೀಗಾಗಿ ಈ ಬಗ್ಗೆ IAEA ಸಾಕಷ್ಟು ಗಮನವನ್ನು ಹರಿಸ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಇಸ್ರೇಲ್ ಇಲ್ಲಿ ದಾಳಿ ಮಾಡಬೇಕಾದ್ರೆ ತುಂಬಾ ಎಚ್ಚರಿಕೆಯಿಂದ ಇರಬೇಕಾದ ಅನಿವಾರ್ಯತೆ ಕೂಡ ಸೃಷ್ಟಿಯಾಗ್ತಾ ಇದೆ. ಯಾಕೆಂದ್ರೆ ಬುಷಹರ್ ಅಲ್ಲಿ ಅಣು ವಿಕಿರಣ ಉಂಟಾದ್ರೆ ಅದು ಕುವೈತ್ ಹಾಗೂ ಅಕ್ಕಪಕ್ಕದ ಮತ್ತಷ್ಟು ದೇಶಗಳಿಗೆ ಕೂಡ ಸಮಸ್ಯೆಯನ್ನುಂಟು ಮಾಡುವ ಸಾಧ್ಯತೆ ಇರುತ್ತೆ. ಹೀಗಾಗಿನೇ ಇರಾನ್ನ ಈ ದಾಳಿಯ ಬಗ್ಗೆ ಕುವೈತ್ ಕೂಡ ಕಳವಳಗೊಂಡಿದೆ. ಇದರ ಜೊತೆ ಇರಾನ್ನ ಪ್ರಮುಖ ನಗರಗಳಲ್ಲಿ ಕೂಡ ಇಸ್ರೇಲ್ನ ದಾಳಿ ಮುಂದುವರಿತಾ ಇದೆ. ಹಾಗೆ ದಕ್ಷಿಣ ಲೆಬನಾನ್ನಲ್ಲಿ ಕೂಡ ಇಸ್ರೇಲ್ ದೊಡ್ಡ ಪ್ರಮಾಣದ ದಾಳಿಗಳನ್ನು ನಡೆಸುವ ಮುನ್ಸೂಚನೆಯನ್ನು ಕೊಟ್ಟಿದ್ದು, ಅಲ್ಲಿರೋ ಜನಕ್ಕೆ ಆದಷ್ಟು ಸೇಫ್ ಪ್ರದೇಶಗಳ ಕಡೆ ಹೋಗಿ ಅನ್ನೋ ಎಚ್ಚರಿಕೆಯನ್ನ ಇಸ್ರೇಲ್ ಕೊಟ್ಟಿದೆ. ಇದರ ನಡುವೆ ಮಾತನಾಡಿರೋ ಟ್ರಂಪ್, ನಾವು ಇರಾನ್ನ 91% ಫೈರ್ ಪವರ್ ಅನ್ನ ಕಡಿಮೆ ಮಾಡಿದೀವಿ. ಅವ್ರ ಬಳಿ ಈಗ ಉಳ್ಕೊಂಡಿರೋದು ಕೇವಲ 9% ಆಯುಧಗಳು ಮಾತ್ರ. ಸೊ ಅವರು ಈಗಾಗಲೇ ಸೋತಾಗಿದೆ, ನಾವು ಗೆದ್ದು ಬಿಟ್ಟಿದ್ದೀವಿ ಅಂತ ಪುನರುಚ್ಚರಿಸಿದ್ದಾರೆ. ಇದರ ಜೊತೆಗೆ ಅಮೆರಿಕ ಸಂಧಾನ, ಕದನ ವಿರಾಮ ಅಂತಲೇ ಮಧ್ಯಪ್ರಾಚ್ಯದಲ್ಲಿ ಈಗಿರುವ ಸೈನಿಕರ ಜೊತೆ ಇನ್ನೂ 10,000 ಹೆಚ್ಚುವರಿ ಸೈನಿಕರನ್ನ ಕಳುಹಿಸ್ತಾ ಇದೆ ಅನ್ನೋ ವರದಿಯನ್ನ ವಾಲ್ ಸ್ಟ್ರೀಟ್ ಜರ್ನಲ್ ಮಾಡಿದೆ. ಇಲ್ಲಿ ಟ್ರಂಪ್ ನಿರ್ಧಾರಗಳ ಬಗ್ಗೆ ಅಮೆರಿಕದಲ್ಲಿ ತುಂಬಾ ಕನ್ಫ್ಯೂಷನ್ಗಳಿವೆ. ಈ ಸಂಘರ್ಷ ಮುಂದೆ ಏನಾಗುತ್ತೆ ಅನ್ನೋ ಭಯ ಎಲ್ಲರನ್ನ ಕಾಡ್ತಾ ಇದೆ. ಈಗಾಗಲೇ ಮರೈನರ್ಸ್ ಕೂಡ ಪರ್ಷಿಯನ್ ಗಲ್ಫ್ಗೆ ಬಂದಿಳಿದಿದ್ದಾರೆ. 10,000 ಸೈನಿಕರಲ್ಲಿ ಮುಂದೆ ಏನು ಮಾಡ್ತಾರೆ ಅನ್ನೋ ಕುತೂಹಲ ಹೆಚ್ಚಾಗ್ತಾ ಹೋಗ್ತಾ ಇದೆ. ಇನ್ನು ಇರಾನ್ ಮತ್ತು ಅಮೆರಿಕದ ನಡುವೆ ಸಂಧಾನ ಮಾಡಿಸೋದಕ್ಕೆ ಹೊರಟಿರುವ ಪಾಕ್ ವಿರುದ್ಧ ಇಸ್ರೇಲ್ ಗರಂ ಆದಂತೆ ಕಾಣ್ತಾ ಇದೆ. ಹೀಗಾಗಿನೇ ತೆಹರಾನ್ ಮೇಲೆ ನಡೆದ ದಾಳಿಯಲ್ಲಿ ಪಾಕಿಸ್ತಾನದ ರಾಯಭಾರ ಕಚೇರಿಯ ಬಳಿ ಕೂಡ ಒಂದಷ್ಟು ಸ್ಫೋಟಗಳುಂಟಾಗಿವೆ. 28ನೇ ದಿನ ಇಸ್ರೇಲ್ ನಡೆಸಿರೋ ದಾಳಿಯಲ್ಲಿ ಈ ಸ್ಫೋಟಗಳು ಸಂಭವಿಸಿದ್ದು, ಪಾಕಿಸ್ತಾನದ ರಾಯಭಾರಿಗಳು ಸೇಫ್ ಆಗಿದ್ದಾರೆ ಅಂತ ಪಾಕ್ ಹೇಳಿದೆ. ಆದರೆ ಅವರೆಲ್ಲ ತುಂಬಾನೇ ಭಯಭೀತಗೊಂಡಿದ್ದಾರೆ ಅಂತ ಪಾಕಿಸ್ತಾನದ ಮೂಲಗಳನ್ನು ಆಧರಿಸಿ ಒಂದಷ್ಟು ಮಾಧ್ಯಮಗಳು ವರದಿ ಮಾಡಿವೆ. ಕಳೆದ ರಾತ್ರಿ 8 ಗಂಟೆಗೆ ಈ ದಾಳಿ ಸಂಭವಿಸಿದ್ದು, ಪಾಕಿಸ್ತಾನದ ರಾಯಭಾರ ಕಚೇರಿ ತೆಹರಾನ್ನ ಮಿಲಿಟರಿ ಬೇಸ್ಗೆ ಸಮೀಪದಲ್ಲಿರೋದ್ರಿಂದ ಅಲ್ಲಿ ದಾಳಿ ಆಗಿರಬಹುದಾದ ಸಾಧ್ಯತೆಗಳಿವೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಇಸ್ರೇಲ್ಗೆ ಪಾಕ್ನ ಸಾಕಷ್ಟು ನಡೆಗಳು ಇಷ್ಟ ಆಗುತ್ತಿಲ್ಲ ಅನ್ನೋದು ಜಗತ್ತಿಗೆ ಗೊತ್ತಿರೋ ಮಾಹಿತಿ. ಸೊ ಇಸ್ರೇಲ್ ಬೇಕಂತಲೇ ಏನಾದರೂ ಪಾಕಿಸ್ತಾನದ ರಾಯಭಾರ ಕಚೇರಿಯ ಮೇಲೆ ಒಂದು ಸಣ್ಣ ಝಲಕ್ಕನ್ನ ತೋರಿಸಿ ಒಂದು ಎಚ್ಚರಿಕೆ ಕೊಡೋ ಪ್ರಯತ್ನವನ್ನ ಮಾಡ್ತಾ ಅನ್ನೋದು ಪಾಕ್ಗಿರೋ ಅನುಮಾನ.
ಇನ್ನು ಇತ್ತೀಚೆಗೆ ಪಾಕಿಸ್ತಾನ ತಾನು ಮಾಡ್ತಾ ಇರೋ ಸಂಧಾನ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೆ ಇರಾನ್ನ ನಾಯಕರನ್ನ ಕೊಲ್ಲಬಾರದು ಅಂತ ಇಸ್ರೇಲ್ ಮೇಲೆ ಅಮೆರಿಕ ಒತ್ತಡ ಹೇರಬೇಕು ಅಂತ ಅಂಗಲಾಚಿದೆ. ಈಗ ಅದೇ ವಿಷಯ ಇರಾನ್ ಕೂಡ ಹೇಳ್ತಾ ಇದೆ. ನಮ್ಮ ಟಾಪ್ ನಾಯಕರನ್ನ ಈ ಹಿಂದೆ ಹೊಡೆದು ಹಾಕಿದ ಹಾಗೆ ಇನ್ನಷ್ಟು ಜನರನ್ನ ಹೊಡೆದು ಕೊಲ್ಲುವ ಸಾಧ್ಯತೆ ಇದೆ. ಹಾಗೇನಾದ್ರೂ ಆದ್ರೆ ನಾವು ಇಸ್ರೇಲ್ ಮೇಲೆ ಭಾರೀ ದಾಳಿಯನ್ನ ಮಾಡಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನ ಇಲ್ಲಿ ಇರಾನ್ ಕೊಟ್ಟಿದೆ. ಗೆಳೆಯರೆ, ಇಲ್ಲಿ ಒಂದು ವಿಷಯನ ನಾವು ನೆನಪಿಟ್ಕೋಬೇಕು. ಇಸ್ರೇಲ್ ಇರಾನಿನ ರಕ್ಷಣಾ ಮುಖ್ಯಸ್ಥ ಲಾರಿಜಾನಿಯನ್ನ ಕೊಂದು ಹಾಕಿದ ಸಂದರ್ಭದಲ್ಲಿ IRGC ನಾವು ನೆತನ್ಯಾಹುನ ಹೊಡೆದು ಹಾಕ್ತೀವಿ ಅಂತ ಅಬ್ಬರಿಸೋದಕ್ಕೆ ಶುರು ಮಾಡ್ತು. ಅದೇ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾಗಳ ತುಂಬಾ ನೆತನ್ಯಾಹು ಸಾವಿಗೀಡಾಗಿದ್ದಾರೆ, ಇರಾನ್ ನೆತನ್ಯಾಹುನ ಕೊಂದೇ ಹಾಕ್ತು ಅನ್ನೋ ತರದ ಸುದ್ದಿಗಳು ದೊಡ್ಡ ಪ್ರಮಾಣದಲ್ಲಿ ಹರಡೋದಕ್ಕೆ ಶುರುವಾದ. ಅದನ್ನ ಸುಳ್ಳು ಅಂತ ಹೇಳೋದಕ್ಕೆ ನೆತನ್ಯಾಹು ತಾವೇ ಜನರ ಮುಂದೆ ಬಂದು ವಿಡಿಯೋಗಳನ್ನ ಮಾಡಬೇಕಾಯ್ತು. ಅದನ್ನ ಕೂಡ AI ವಿಡಿಯೋಗಳು ಅಂತ ಒಂದಷ್ಟು ಜನ ಪ್ರಚಾರ ಮಾಡ್ತಾ ಹೋದ್ರು. ಇನ್ನೊಂದಷ್ಟು ಜನ ಆ ಸುದ್ದಿಯನ್ನ ಕೇಳಿ ವಿಪರೀತ ಆತ್ಮಾನಂದಗೊಂಡು ಅದನ್ನ ಕಂಡ ಪ್ಲಾಟ್ಫಾರ್ಮ್ಗಳಲ್ಲಿ ಸ್ಪ್ರೆಡ್ ಮಾಡೋ ಕೆಲಸಕ್ಕೆ ಕೂಡ ಮುಂದಾದ್ರು. ಇದರಿಂದ ಕೆರಳಿದ ಇಸ್ರೇಲ್ ಇರಾನಿನ IRGC ಹಾಗೂ ಇನ್ನಿತರ ಪಡೆಗಳ ನಾಯಕರನ್ನ ಒಬ್ಬೊಬ್ಬರನ್ನಾಗಿ ಟಾರ್ಗೆಟ್ ಮಾಡಿಕೊಂಡು ಹೊಡೆದು ಹಾಕೋದಿಕ್ಕೆ ಶುರು ಮಾಡ್ತು. ಹಾಗೆ ನೆತನ್ಯಾಹು ಕೂಡ ಪದೇ ಪದೇ ಮಾಧ್ಯಮಗಳ ಮುಂದೆ ಕಾಣಿಸ್ಕೊಂಡ್ರು. ಇರಾನ್ ಅನ್ನ ಹೇಗೆ ಮಟ್ಟ ಹಾಕ್ತಾ ಇದೀವಿ ಅನ್ನೋದನ್ನ ಹೇಳೋದಿಕ್ಕೂ ಶುರು ಮಾಡಿದ್ರು. ಮೊನ್ನೆ ನಾವೆಲ್ ಕಮಾಂಡರ್ ಅಲಿರೆಜಾ ತಂಗ್ಸಿರಿಯನ್ನ ಕೂಡ ಇಸ್ರೇಲ್ ಹೊಡೆದು ಹಾಕಿತು. ಹಾಗೆ ಅರಾಕ್ಚಿ ಹಾಗೂ ಗಲಿಬಾಫ್ ಅವರನ್ನ ಕೂಡ ಹೊಡೆದು ಹಾಕೋ ಸಾಧ್ಯತೆಗಳಿವೆ ಅಂತ ಒಂದಷ್ಟು ಮಾಧ್ಯಮಗಳು ವರದಿ ಮಾಡ್ತಾ ಇವೆ. ಇಸ್ರೇಲ್ಗೆ ಇಂಥದ್ದೊಂದು ಇತಿಹಾಸ ಇದೆ. ಈ ಹಿಂದೆ ಲೆಬನಾನ್ನ ಹೆಜ್ಬುಲ್ಲಾಗಳನ್ನು ಕೂಡ ಇಸ್ರೇಲ್ ಇದೇ ತರ ಕೊಂದು ಹಾಕ್ತಾ ಬಂತು. ಅಲ್ಲಿನ ನಾಯಕತ್ವವನ್ನ ಯಾವ ಮಟ್ಟಕ್ಕೆ ಇಸ್ರೇಲ್ ನಾಶ ಮಾಡ್ತು ಅಂದ್ರೆ, ಯಾರು ಸುಪ್ರೀಂ ಲೀಡರ್ನ ಕುರ್ಚಿಯ ಮೇಲೆ ಕೂತ್ಕೋತಾರೆ ಅದಾದ 12 ಗಂಟೆಗಳಲ್ಲಿ ಅವರ ಸಾವಿನ ಸುದ್ದಿ ಕೇಳೋದಕ್ಕೆ ಶುರುವಾಗಿತ್ತು. ಕಡೆಗೆ ಹೆಜ್ಬುಲ್ಲಾಗಳು ಮಿಲಿಟರಿ ಹಿನ್ನೆಲೆಯ ನಾಯಕರನ್ನ ಸುಪ್ರೀಂ ಲೀಡರ್ ಸ್ಥಾನಕ್ಕೆ ಆಯ್ಕೆ ಮಾಡೋದನ್ನೇ ಬಿಟ್ಟು ಪೊಲಿಟಿಕಲ್ ಹಿನ್ನೆಲೆಯ ನಾಯಕನನ್ನ ತಂದು ಕೂಡಿಸಿದ್ವು. ಆತ ಅವತ್ತಿಗೆ ಇಸ್ರೇಲ್ ಜೊತೆ ಒಂದು ಸಂಧಾನವನ್ನ ಮಾಡಿಕೊಂಡ. ಅಲ್ಲೊಂದು ಕದನ ವಿರಾಮ ಆಯ್ತು. ಅಲ್ಲಿಗೆ ಆತನ ಜೀವ ಉಳಿಯೋದಕ್ಕೆ ಸಾಧ್ಯ ಆಯ್ತು. ಅದೇ ತರ ಇರಾನ್ನ ನಾಯಕತ್ವವನ್ನು ಕೂಡ ಇಸ್ರೇಲ್ ಕೊಂದು ಹಾಕತ್ತೆ ಅನ್ನೋ ಭಯ ಇರಾನ್ ಅನ್ನು ಕಾಡ್ತಾ ಇದೆ. ಹಾಗೆ ಇರಾನ್ ಜೊತೆ ಸಂಧಾನಕ್ಕೆ ಪ್ರಯತ್ನ ಪಡ್ತಾ ಇರುವ ದೇಶಗಳನ್ನು ಕೂಡ ಈ ಭಯ ಕಾಡ್ತಾ ಇದೆ. ಹೀಗಾಗಿನೇ ಅರಾಕ್ಚಿ ಹಾಗೂ ಗಲಿಬಾಫ್ರನ್ನ ಉಳಿಸಿ ಅಂತ ಅಮೆರಿಕಾಗೆ ಪಾಕಿಸ್ತಾನ ದುಂಬಾಲು ಬೀಳ್ತಾ ಇದೆ. ಮತ್ತೊಂದು ಕಡೆ ಇರಾನ್ ಮೇಲೆ ದಾಳಿ ಮಾಡ್ತಾ ಇರೋ ಇಸ್ರೇಲಿ ಪಡೆಗಳಿಗೆ ಅಮೆರಿಕ ಸಂಪೂರ್ಣ ಸಾಥನ್ನು ಕೊಟ್ಟಿದೆ. ಅವರು ಹಾರ್ಮುಜ್ ಮೇಲೆ ಹಿಡಿತವನ್ನ ಸಾಧಿಸೋದಕ್ಕೆ ಪ್ರಯತ್ನಗಳನ್ನ ಪಡ್ತಾ ಇರುವಾಗಲೇ IRGC ಅಲ್ಲಿ ನಾವೇ ಸುಪ್ರೀಂ ಅನ್ನೋದನ್ನ ತೋರಿಸ್ಕೊಳ್ಳೋದಕ್ಕೆ, ಹಾರ್ಮುಜ್ ಅಲ್ಲಿ ನಮ್ಮ ಅನುಮತಿ ಇಲ್ಲದೆ ಏನು ನಡಿಬಾರದು ಅನ್ನೋ ಸಂದೇಶವನ್ನ ಕೊಡೋದಕ್ಕೆ ಕ್ವಾಶಮ್ ದ್ವೀಪದ ಬಳಿ ಥಾಯ್ ಫ್ಲಾಗ್ ಅನ್ನ ಹೊಂದಿದ್ದ ತೈಲ ಟ್ಯಾಂಕರ್ ಒಂದನ್ನ ಹೊಡೆದು ಹಾಕಿದ್ದಾರೆ. ರಾತ್ರಿಯಷ್ಟೇ ಡೊನಾಲ್ಡ್ ಟ್ರಂಪ್ ಇರಾನ್ ನನಗೆ 10 ತೈಲ ಹಡಗುಗಳನ್ನ ಗಿಫ್ಟ್ ಆಗಿ ಕೊಟ್ಟಿದೆ, 10 ಹಡಗುಗಳು ಹಾರ್ಮುಜ್ ಅಲ್ಲಿ ಸುರಕ್ಷಿತವಾಗಿ ಸಂಚರಿಸ್ತಾ ಇವೆ ಅಂತ ಹೇಳಿದ ಬೆನ್ನಲ್ಲೇ ಥಾಯ್ ಫ್ಲಾಗ್ ಅನ್ನ ಹೊಂದಿದ್ದ ಟ್ಯಾಂಕರ್ IRGCಯ ದಾಳಿಗೆ ಬಲಿಯಾಗಿದೆ. ಅಲ್ಲಿ ನಾವು ಅನುಮತಿ ಕೊಟ್ಟ ಹಡಗುಗಳಿಗೆ ಮಾತ್ರ ಸಂಚಾರಕ್ಕೆ ಅವಕಾಶ ಇರುತ್ತೆ, ಇನ್ಯಾರೇ ಬಂದ್ರು ಅವರನ್ನ ನಾವು ಹೊಡೆದು ಹಾಕ್ತೀವಿ ಅನ್ನೋದನ್ನ IRGC ಸಾರಿ ಹೇಳ್ತಾ ಇದೆ. ಇಲ್ಲಿ ಹಾರ್ಮುಜ್ ಜಲಸಂಧಿಯನ್ನ ಇರಾನ್ ಮುಚ್ಚಿರೋದ್ರಿಂದ ಸಾಕಷ್ಟು ಸಮಸ್ಯೆಗಳು ಉಂಟಾಗ್ತಾ ಇವೆ. ಹೀಗಾಗಿ ಗಲ್ಫ್ ದೇಶಗಳು ಇರಾನ್ನ ವಿರುದ್ಧ ತೊಡೆ ತಟ್ಟೋದಕ್ಕೆ ಶುರು ಮಾಡಿವೆ. UAE ಹಾರ್ಮುಜ್ ಅನ್ನ ಕಾಪಾಡೋದಕ್ಕಾಗಿ ಒಂದು ಸ್ಪೆಷಲ್ ಫೋರ್ಸ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿದೆ. ಹಾಗೆ ಯಾವುದೇ ಒಂದು ಜಲಸಂಧಿ ಮತ್ತು ಜಲಮಾರ್ಗ ಒಂದು ದೇಶದ ಅಧಿಕಾರ ವ್ಯಾಪ್ತಿಗೆ ಒಳಪಡೋದಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಆ ಜಲಮಾರ್ಗದ ಗಡಿಯನ್ನ ಹಂಚಿಕೊಳ್ಳುವ ಎಲ್ಲ ದೇಶಗಳಿಗೂ ಅದರ ಮೇಲೆ ಸಮಾನ ಹಕ್ಕಿರುತ್ತೆ ಅಂತ ಹೇಳ್ತಾ ಇರೋ UAE ಇರಾನ್ನ ನಿಲುವನ್ನ ಸಮರ್ಥಿಸಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದೆ. ಮತ್ತು ಇರಾನ್ ಮೇಲೆ ಅಂತಾರಾಷ್ಟ್ರೀಯ ಸಮುದಾಯ ಒತ್ತಡವನ್ನ ತರಬೇಕು ಅಂತ ಕೂಡ UAE ಹೇಳ್ತಾ ಇದೆ. ಇಲ್ಲಿ ಯುದ್ಧ ನಮಗೆ ಬೇಡ ಅಂತ ಹೇಳ್ತಾ ಇದ್ದ ದೇಶಗಳು ಕೂಡ ಯುದ್ಧಕ್ಕೆ ನಿಲ್ಲುವ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂದ್ರೆ ಇರಾನ್ನ ಕಾಟಕ್ಕೆ ಅವರು ಎಷ್ಟು ಬೇಸತ್ತಿದ್ದಾರೆ ಅನ್ನೋದನ್ನ ಇಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಇದೆಲ್ಲದರ ನಡುವೆ ಅಮೆರಿಕದ ರಾಯಭಾರ ಕಚೇರಿ ಡೊನಾಲ್ಡ್ ಟ್ರಂಪ್ ಭಾರತದ ಪ್ರಧಾನಿ ಮೋದಿ ಅವರನ್ನ ಅಭಿನಂದಿಸಿದ್ದಾರೆ ಅನ್ನೋ ಥರದ ಪೋಸ್ಟ್ ಒಂದನ್ನ ಹಂಚಿಕೊಂಡಿದೆ. ಅದರಲ್ಲಿ ನಮ್ಮ ಮತ್ತು ಭಾರತದ ನಡುವಿನ ಅದ್ಭುತ ಸಂಬಂಧ ದಿನೇ ದಿನೇ ಮತ್ತಷ್ಟು ಗಟ್ಟಿಯಾಗ್ತಾ ಇದೆ. ಮೋದಿ ಮತ್ತು ನಾನು ಸಾಕಷ್ಟು ವಿಷಯಗಳನ್ನ ಮಾತಾಡಿದೀವಿ, ಸಾಕಷ್ಟನ್ನ ಸಾಧಿಸಿದೀವಿ, ಆದ್ರೆ ಅದೆಲ್ಲವನ್ನ ಎಲ್ಲರ ಮುಂದೆ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಟ್ರಂಪ್ ಹೇಳಿರೋದಾಗಿ ಆ ಪೋಸ್ಟ್ ತಿಳಿಸ್ತಾ ಇದೆ. ಇತ್ತೀಚೆಗೆ ಟ್ರಂಪ್ ಹಾಗೂ ಮೋದಿ ನಡುವೆ ದೂರವಾಣಿ ಸಂಭಾಷಣೆ ನಡೆಯಿತು. ಅದಾದ ನಂತರ ನಮ್ಮ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ GCC ದೇಶಗಳ ವಿದೇಶಾಂಗ ಸಚಿವರ ಜೊತೆ ನಿರಂತರ ಸಭೆಗಳನ್ನು ಮಾಡಿದ್ದಾರೆ. ಇರಾನ್ನ ವಿದೇಶಾಂಗ ಸಚಿವರ ಜೊತೆ ಕೂಡ ಮಾತಾಡಿದ್ದಾರೆ. ಹಾಗೆ ಅಮೆರಿಕದ ವಾರ್ ಡಿಪಾರ್ಟ್ಮೆಂಟ್ನ ಉಪ ಕಾರ್ಯದರ್ಶಿಯ ಜೊತೆ ಕೂಡ ಜೈಶಂಕರ್ ಮಾತುಕತೆಗಳನ್ನು ನಡೆಸಿದ್ದಾರೆ. ಇನ್ನು ನಮ್ಮ ನೌಕಾಪಡೆಯ ಮುಖ್ಯಸ್ಥರು ಮಿತ್ರ ದೇಶಗಳ ನೌಕಾಪಡೆಗಳ ಮುಖ್ಯಸ್ಥರ ಜೊತೆ ಸಭೆಯನ್ನು ಮಾಡಿದ್ದಾರೆ. ಇಲ್ಲಿ ಹಾರ್ಮುಜ್ ಜಲಸಂಧಿ ಹಾಗೂ
ಪಶ್ಚಿಮ ಏಷ್ಯಾದ ಸದ್ಯದ ಯುದ್ಧ ಸದೃಶ ಪರಿಸ್ಥಿತಿಗಳ ಬಗ್ಗೆ ಭಾರತ ತುಂಬಾ ಆಕ್ಟಿವ್ ಆಗಿ ಚರ್ಚೆಗಳನ್ನು ಮಾಡ್ತಾ ಇದೆ. ಅಲ್ಲಿನ ವಾತಾವರಣವನ್ನ ಸರಿಪಡಿಸೋದಕ್ಕೆ ಏನು ಮಾಡಬಹುದು ಅನ್ನೋ ಬಗ್ಗೆ ಕೂಡ ಭಾರತ ಇಲ್ಲಿ ತನ್ನ ಕೈಲಾದ ಪ್ರಯತ್ನಗಳನ್ನು ಕೂಡ ತುಂಬಾ ಸೈಲೆಂಟ್ ಆಗಿ ಮಾಡ್ತಾ ಇದೆ. ನಾವೀಗ ನಾನ್ ಅಲೈನ್ಮೆಂಟ್ ಸಿದ್ಧಾಂತದಿಂದ ಮಲ್ಟಿ ಅಲೈನ್ಮೆಂಟ್ ಸಿದ್ಧಾಂತದ ಕಡೆಗೆ ಹೋಗ್ತಾ ಇದ್ದೀವಿ. ಹೀಗಾಗಿ ಎಲ್ಲ ದೇಶಗಳ ಜೊತೆ ಭಾರತ ಮಾತುಕತೆಗಳನ್ನು ನಡೆಸ್ತಾ ಇದೆ. ಹಾಗೆ ಭಾರತದ ಮೇಲೆ ಈ ಯುದ್ಧದಿಂದ ದೊಡ್ಡ ಪ್ರಮಾಣದ ನೆಗೆಟಿವ್ ಪರಿಣಾಮಗಳುಂಟಾಗದ ಹಾಗೆ ಕೂಡ ಭಾರತ ಒಂದಷ್ಟು ಎಚ್ಚರಿಕೆಯ ಕ್ರಮಗಳನ್ನು ಇಲ್ಲಿ ತಗೊಳ್ತಾ ಹೋಗ್ತಾ ಇದೆ. ಇದು ಗೆಳೆಯರೆ ಪಶ್ಚಿಮ ಏಷ್ಯಾದ ಬೆಳವಣಿಗೆಗಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.